ಹಲೋ ಆತ್ಮೀಯ ಕೇಳುಗರೆ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ ಕಾದಂಬರಿ ವಿತ್ ಕಾಫಿ ಅಟ್ ವೇದಾಕ್ಷಿ 96ಗೆ ಸ್ವಾಗತ. ಈ ಎಪಿಸೋಡ್ನ ಕೇಳಿದ ನಂತರ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ನನ್ನ ಜೊತೆ ಹಂಚಿಕೊಳ್ಳಿ. ಈಗ ಕತೆ ಶುರು ಮಾಡೋ ಸಮಯ. ನೀವು ಆದಷ್ಟು ಬೇಗ ಒಂದು ಕಪ್ ಕಾಫಿ ತಗೊಂಡು ಈ ಕತೆನ ಎಂಜಾಯ್ ಮಾಡೋದಕ್ಕೆ ರೆಡಿಯಾಗಿ. ಈ ವಿಡಿಯೋ ಅನಿರೀಕ್ಷಿತ ಅತಿಥಿ ಎಪಿಸೋಡ್ 11. ಇಶಾನಿ ಕಾಲ್ ಮತ್ತು ಮೆಸೇಜ್ ರಿಸೀವ್ ಮಾಡ್ದೇನೆ ಇದ್ದಿದ್ದರಿಂದ ಗಾಬರಿಯಾಗಿ ಅವಳ ಮನೆ ಹತ್ರ ಬಂದಂಥ ಓಂಕಾರನ ಮನೆ ಒಳಗೂ ಕರೀದೇನೆ ನಾನು ಆರಾಮಾಗಿದ್ದೀನಿ, ನೀವೇನು ತೊಂದರೆ ತೊಗೋಬಿಡಿ ಅಂತ ಹೇಳಿ ವಾಪಸ್ ಕಳಿಸ್ತಾಳೆ. ಅವಳು ಈ ಥರ ವಿಚಿತ್ರವಾಗಿ ಬಿಹೇವ್ ಮಾಡಿದ್ದನ್ನು ನೋಡಿ ಯಾಕೆ ಈ ಥರ ಬಿಹೇವ್ ಮಾಡ್ತಿದ್ದಾರೆ ಅಂತ ಯೋಚನೆ ಮಾಡಿಕೊಂಡು ಬೇರೆ ಯಾವುದೋ ಆಪ್ಷನ್ ಇಲ್ಲದೆ ಓಂಕಾರ ಮನೆಗೆ ವಾಪಸ್ ಬರುತ್ತಾನೆ. ಬಹುಶಃ ಇವಾಗ ನಿಮಗೂ ಕೂಡ ಅನ್ನಿಸ್ತಿರ್ಬೋದು, ಇಶಾನಿಗೆ ಓಂಕಾರ ಅಂದರೆ ತುಂಬಾ ಇಷ್ಟ ಅಲ್ವಾ, ಮತ್ತು ಯಾಕೆ ಅವಳು ಇಷ್ಟು ರೂಡಾಗಿ ಬಿಹೇವ್ ಮಾಡಿದ್ಲು, ಅವನು ಬಂದಾಗ ಮನೆ ಒಳಗೂ ಕರೀಲಿಲ್ಲ ಅಂತ. ಆ್ಯಕ್ಚುಲಿ ಅವತ್ತೇನು ನಡೆದಿರುತ್ತೆ ಅಂದರೆ, ಅವತ್ತು ಮಧ್ಯಾಹ್ನ ಆದಿ ಮತ್ತು ಓಂಕಾರ ನಡುವೆ ಮಾತಿನ ಜಗಳ ನಡೀತಿದ್ದಾಗ ಆದಿ ಓಂಕಾರ ಫೋನ್ನ ಕಿತ್ಬಿಟ್ಟು ಪಕ್ಕದಲ್ಲೇ ಇದ್ದ ಟೇಬಲ್ ಮೇಲೆ ಎಸಿತಾನೆ. ರೀಸೆಂಟ್ ಡಯಲ್ ಲಿಸ್ಟಲ್ಲಿದ್ದಂಥ ಇಶಾನಿ ನಂಬರ್ಗೆ ಆಕ್ಸಿಡೆಂಟಾಗಿ ಕಾಲ್ ಡಯಲ್ ಆಗಿರುತ್ತೆ. ಮೊದಲೇ ಓಂಕಾರ ಗುಂಗಲ್ಲೇ ಇದ್ದಂಥ ಇಶಾನಿ ಅವನ ನಂಬರಿಂದ ಕಾಲ್ ಬಂದಿದ್ದನ್ನು ನೋಡಿ ಖುಷಿಯಿಂದ ಕಾಲ್ ಪಿಕ್ ಮಾಡ್ತಾಳೆ. ಆದರೆ ಅವಳು ಹಲೋ ಅನ್ನೋಕ್ಕೂ ಮುಂಚೆನೇ ಅಲ್ಲಿ ಬೇರೆಯೇ ಕಾನ್ವರ್ಸೇಷನ್ ನಡೀತಿದೆ ಅಂತ ಇಶಾನಿಗೆ ಅರ್ಥ ಆಗುತ್ತೆ. ಓಕೆ, ಆ ಕಾನ್ವರ್ಸೇಷನ್ ಮುಗಿದ ನಂತರ ನನ್ನ ಜೊತೆ ಮಾತಾಡ್ತಾರೇನೋ ಅಂತ ಇಶಾನಿ ಕಾಲೆಲ್ಲ ಹಾಗೇ ವೆಯ್ಟ್ ಮಾಡ್ತಿರ್ತಾಳೆ. ಆವಾಗ ಅವಳಿಗೆ ಗೊತ್ತಾಗುತ್ತೆ ಆದಿ ನನ್ನ ಬಗ್ಗೆ ತಪ್ಪಾಗಿ ಮಾತಾಡ್ತಿದ್ದಾನೆ ಅಂತ. ಆದಿ ಮತ್ತು ಓಂಕಾರ ಕಾನ್ವರ್ಸೇಷನು ಅವಳಿಗೆ ಕ್ಲಿಯರಾಗಿ ಕೇಳಿಸುತ್ತೆ. ಆದಿ ಮತ್ತು ಓಂಕಾರ ಕಾನ್ವರ್ಸೇಷನ್ ಕೇಳಿದ ಮೇಲೆ ಇಶಾನಿಗೂ ಒಂದು ಕಡೆ ಅನಿಸುತ್ತೆ, ಹೌದಲ್ವಾ, ಆದಿ ಹೇಳ್ತಿರೋದು ಒಂದು ರೀತಿ ಸರಿಯಾಗಿಯೇ ಇದೆ. ಬರೀ ಸ್ವಲ್ಪ ದಿನಗಳ ಪರಿಚಯ, ಹಬ್ಬಬ್ಬ ಅಂದರೆ 3-5 ದಿನ ಇರ್ಬೋದು ಅಷ್ಟೇ. ಅಷ್ಟು ಪರಿಚಯದಲ್ಲೇ ನಾನು ಇಷ್ಟು ಸಲಿಗೆಯಿಂದ ಇದ್ದರೆ ಯಾರಿಗಾದರೂ ಈ ಥರ ಯೋಚನೆ ಬಂದೇ ಬರುತ್ತೆ. ಇಷ್ಟು ದಿನ ಆಗಿದ್ದೇ ಸಾಕು, ನಿನ್ನ ಸ್ವಾಭಿಮಾನಕ್ಕೆ ಕುಂದು ತರೋ ಅಂತ ಯಾವುದೇ ಕೆಲಸ ಮಾಡಬೇಡ. ನಿನ್ನ ಕ್ಯಾರೆಕ್ಟರ್ ಬಗ್ಗೆ ಯಾರೋ ಬಾಯಿಗೆ ಬಂದಾಗ ಮಾತಾಡೋಕ್ಕೆ ನೀನೇ ಯಾಕೆ ಅವಕಾಶ ಮಾಡಿಕೊಡ್ತೀಯ ಅಂತ ಅವಳಿಗೆ ಸಮಾಧಾನ ಮಾಡ್ಕೊತಾಳೆ. ಆದರೆ ಎಲ್ಲೋ ಒಂದು ಕಡೆ ಇಶಾನಿ ಭಾವನೆಗಳ ಮೇಲೆ ಬಹುದೊಡ್ಡ ಪೆಟ್ಟು ಬಿದ್ದಿರುತ್ತೆ. ಜೋರಾಗಿ ಅಳಬೇಕಂತ ಅನ್ನಿಸ್ತಿರುತ್ತೆ. ಅವಳ ಫ್ರೆಂಡ್ ಮಂಜುಗೆ ಕಾಲ್ ಮಾಡಿ ಎಲ್ಲದನ್ನು ಹೇಳ್ಕೋಬೇಕು ಅಂತ ಅನ್ನಿಸ್ತಿರುತ್ತೆ. ಆದರೆ ತಾನು ಇಷ್ಟು ದಿನ ಇಷ್ಟಪಟ್ಟಂಥ ವ್ಯಕ್ತಿ ಕಡೆಯಿಂದ ತನ್ನ ಕ್ಯಾರೆಕ್ಟರ್ ಮೇಲೆ ಕಪ್ಪು ಮಸಿ ಬಿದ್ದಿದೆ ಅಂತ ಹೇಳ್ಕೊಳ್ಳೋ ಧೈರ್ಯ ಬರದೇನೆ ಸುಮ್ಮನಾಗ್ತಾಳೆ. ಹಾಗಂತ ಅವಳು ದುಃಖನೂ ತಡ್ಕೊಳಕ್ಕಾಗಲ್ಲ ಅಲ್ವಾ. ಹಾಗಾಗಿ ಮಧ್ಯಾಹ್ನದಿಂದ ರಾತ್ರಿವರೆಗೂ ಒಂದೇ ಸಮನೆ ಊಟನೂ ಮಾಡದೆ ಅಳ್ತಾ ಮಲಗಿರ್ತಾಳೆ. ಅದಕ್ಕಾಗಿಯೇ ಅವಳ ಕಣ್ಣುಗಳು ಕೆಂಪಾಗಿ ಊದ್ಕೊಂಡಿರುತ್ತವೆ. ಆದಿ ಮಾತುಗಳನ್ನು ಕೇಳಿಸ್ಕೊಂಡಂಥ ಇಶಾನಿಗೆ ಬಹಳ ದುಃಖ ಆಗಿರುತ್ತೆ. ಓಂಕಾರನಿಂದ ಆದಷ್ಟು ದೂರ ಇರಬೇಕು ಅಂತ ನಿರ್ಧಾರ ಮಾಡ್ತಾಳೆ. ಆದರೆ ಇದು ಯಾವುದ್ರ ಬಗ್ಗೆನೂ ಐಡಿಯಾ ಇಲ್ಲದೆ ಇರೋವಂಥ ಓಂಕಾರ ಮನಸ್ಸಲ್ಲಿ ಇಶಾನಿ ಯಾಕೆ ಈ ಥರ ಬಿಹೇವ್ ಮಾಡಿದರು ಅನ್ನೋ ಪ್ರಶ್ನೆ ಮಾತ್ರ ಕಂಟಿನ್ಯೂಸ್ ಆಗಿ ಕಾಡ್ತಾನೆ ಇರುತ್ತೆ. ಆಮೇಲೆ ಅನಿಸುತ್ತೆ ಅವನಿಗೆ ಅವ್ರಿಗೆ ಹುಷಾರಿಲ್ಲ, ಜೊತೆಗೆ ಪೀರಿಯಡ್ಸ್ ಬೇರೆ ಅಲ್ವಾ, ಮೇ ಬಿ ಮೂಡ್ ಸ್ವಿಂಗ್ ಇರ್ಬೋದು. ಸ್ವಲ್ಪ ಹೊತ್ತಾದಮೇಲೆ ಅವರೇ ಸರಿ ಆಗ್ತಾರೆ ಅನಿಸುತ್ತೆ. ಅವ್ರು ನಾರ್ಮಲ್ ಆದಮೇಲೆ ಅವರೇ ಕಾಲ್ ಮಾಡಿ ಮಾತಾಡ್ತಾರೆ ಅಂತ ಅನಿಸುತ್ತೆ ಅಂತ ಅಂದ್ಕೊಂಡು ಸುಮ್ಮನಾಗ್ತಾನೆ. ಮಾರನೇ ದಿನ ಇಶಾನಿ ಆಫೀಸ್ ಕೆಲಸದಲ್ಲಿ ಮತ್ತು ಓಂಕಾರ ಶೂಟಿಂಗ್ನಲ್ಲಿ ಬ್ಯುಸಿ ಆಗಿರ್ತಾರೆ. ಶೂಟಿಂಗ್ ಸೆಟ್ಟಲ್ಲಿ ಹೆಡ್ಸೆಟ್ ಹಾಕ್ಕೊಂಡು ಸಾಂಗ್ ಕೇಳ್ತಾ ಕೂತಿದ್ದಂಥ ಓಂಕಾರ್ಗೆ ಸಡನ್ನಾಗಿ ಇಶಾನಿ ವಾಯ್ಸ್ ಕೇಳಿಸುತ್ತೆ. ಅದಾದ ನಂತರ ಅವನ ಮತ್ತು ಆದಿಯ ನಿನ್ನೆ ನಡೆದಂಥ ಕಾನ್ವರ್ಸೇಷನ್ನು ಪ್ಲೇ ಆಗ್ತಿರುತ್ತೆ. ಆಶ್ಚರ್ಯದಿಂದ ಫೋನ್ ತೊಗೊಂಡು ನೋಡ್ತಾನೆ, ಅದು ಕಾಲ್ ರೆಕಾರ್ಡು. ಓಂಕಾರ್ಗೆ ಗಾಬರಿ ಆಗೋಗುತ್ತೆ. ಪಟ್ಟಂತ ಆದಿಗೆ ಕಾಲ್ ಮಾಡಿಬಿಟ್ಟು ಆದಿ ಎಲ್ಲೋ ಇದೆಯಾ ಅಂತ ಕೇಳ್ತಾನೆ. ಅದಕ್ಕೆ ಆದಿ ಇದ್ದವನು, ಮಗ ನನ್ನ ಕ್ಲೈಂಟ್ ಜೊತೆ ಮೀಟಿಂಗ್ ಇದೆ ಅಂತ ಹೊರಗೆ ಬಂದಿದ್ದೆ, ಈಗ ತಾನೇ ಮುಗೀತು, ಯಾಕೋ ಏನಾಯಿತು, ಗಾಬರಿ ಆಗಿದೆಯಾ ಅಂತ ಕೇಳ್ತಾನೆ. ಅದಕ್ಕೆ ಓಂಕಾರ, ಆದಿ ಒಂದು ದೊಡ್ಡ ಪ್ರಾಬ್ಲಮ್ ಆಗೋಗಿದೆ ಕಣೋ, ನೀನು ಇಲ್ಲಿಗೆ ಬಾ ಬೇಗ ಅಂತ ಆತಂಕದಿಂದ ಹೇಳ್ತಾನೆ.
ಅದಕ್ಕೆ ಆದಿ, ಏನಾಯ್ತು ಹೇಳು ಮಗ, ನಂಗೆ ಟೆನ್ಷನ್ ಆಗ್ತಿದೆ ಅಂತ ಮತ್ತೆ ಕೇಳ್ತಾನೆ. ಅದಕ್ಕೆ ಓಂಕಾರ ಇದ್ದವನು, ಅದನ್ನೆಲ್ಲ ಫೋನಲ್ಲಿ ಹೇಳೋಕ್ಕಾಗಲ್ಲ, ನೀನು ಇಲ್ಲಿಗೆ ಬಾ ಗೊತ್ತಾಗುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ಸರಿ, ಇನ್ನು 1 ಗಂಟೆಯಲ್ಲಿ ಅಲ್ಲಿಗೆ ಬರ್ತೀನಿ ಅಂತ ಹೇಳಿ ಆದಿ ಫೋನ್ ಇಡ್ತಾನೆ. ಆದಿ ಓಂಕಾರ್ ಶೂಟಿಂಗ್ ಸೆಟ್ಟಿಗೆ ಬರ್ತಾನೆ. ಬಂದು ನೋಡ್ತಾನೆ, ಓಂಕಾರ್ ಗಾಬರಿಯಿಂದ ಯೋಚನೆ ಮಾಡಿಕೊಂಡು ಬೇಸರದಿಂದ ಕೂತಿರ್ತಾನೆ. ಆಗ ಆದಿ ಇದ್ದವನು, ಯಾಕೋ ಮಗ ಏನಾಯಿತು, ಏನೋ ಪ್ರಾಬ್ಲಮ್ ಅಂದಿದ್ದೆ ಅಂತ ಕೇಳ್ತಾನೆ. ಅದಕ್ಕೆ ಓಂಕಾರ್, ಇದನ್ನು ಕೇಳಿಸ್ಕೊ ಮಗ ಅಂತ ಹೇಳಿ ಓಂಕಾರ್ ಆದಿಗೆ ಆ ಕಾಲ್ ರೆಕಾರ್ಡ್ನ ಪ್ಲೇ ಮಾಡ್ತಾನೆ. ಅರೇ ಇದು ಹೆಂಗಾಯಿತು ಅಂತ ಆದಿ ಶಾಕ್ ಮತ್ತು ಸರ್ಪ್ರೈಸ್ ಆಗಿ ಕೇಳ್ತಾನೆ. ಅದಕ್ಕೆ ಓಂಕಾರ್, ನಿನ್ನೆ ನೀನು ನನ್ನ ಫೋನ್ ಕಿತ್ಕೊಂಡು ಎಸ್ದೆ ಅಲ್ವಾ, ಆವಾಗ ಅವ್ರ ನಂಬರ್ ಡಯಲ್ ಆಗಿದೆ ಅನಿಸುತ್ತೆ. ಆ್ಯಂಡ್ ದ ವರ್ಸ್ಟ್ ಪಾರ್ಟ್ ಈಸ್ ಅವರೆಲ್ಲದನ್ನು ಕೇಳಿಸ್ಕೊಂಡಿರಬೇಕು ಅಂತ ಓಂಕಾರ್ ಬೇಸರದಿಂದ ಹೇಳ್ತಾನೆ. ಅದಕ್ಕೆ ಆದಿ, ನೀನು ಮಾತಾಡಿದ್ಯಾ ಈಗ ಅವ್ರ ಜೊತೆ, ಏನಂದರು ಅವರು ಅಂತ ಕೇಳ್ತಾನೆ. ಅದಕ್ಕೆ ಓಂಕಾರ್ ಇದ್ದವನು, ಇಲ್ಲ ಆದಿ, ಅವ್ರು ನಿನ್ನೆಯಿಂದ ನನ್ನ ಕಾಲು ಮತ್ತು ಮೆಸೇಜ್ಗೆ ರಿಪ್ಲೈನೇ ಮಾಡ್ತಿಲ್ಲ. ಅದಕ್ಕೆ ನಿನ್ನೆ ಸಂಜೆ ಏನಾಗಿದೆ ನೋಡಿಕೊಂಡು ಮಾತಾಡಿಸ್ಕೊಂಬರೋಣ ಅಂತ ಅವ್ರ ಮನೆ ಹತ್ರ ಹೋಗಿದ್ದೆ. ನಾರ್ಮಲಾಗಿ ನಾನು ಅವ್ರ ಮನೆ ಹತ್ರ ಹೋದರೆ ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಗೊತ್ತಾ, ನನಗೆ ಕಾಫಿ, ಟೀ, ಊಟ, ತಿಂಡಿ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ ಗೊತ್ತಾ, ಎಲ್ಲದಕ್ಕಿಂತ ಮುಖ್ಯವಾಗಿ. ಬಟ್ ಅವ್ರು ನಿನ್ನೆ ನಾನು ಅವ್ರ ಮನೆ ಹತ್ರ ಹೋದಾಗ ಅವ್ರ ಕಣ್ಣೆಲ್ಲ ಕೆಂಪಾಗಿ ಊದ್ಕೊಂಡಿದ್ವು. ಡೋರ್ ಅದಕ್ಕೆ ತೆಗೆದು ಅಲ್ಲೇ ನಿಂತಿದ್ರು ಆಯಿತಾ, ನನ್ನ ಮನೆ ಒಳಗೂ ಕರೀಲಿಲ್ಲ, ಸರಿಯಾಗಿ ನನ್ನ ಜೊತೆ ಮಾತಾಡಲೂ ಇಲ್ಲ. ನನ್ನ ಬಗ್ಗೆ ಏನು ಅಂದ್ಕೊಂಡಿರ್ತಾರೋ, ಇನ್ಯಾವತ್ತೂ ನಾನು ಅವ್ರ ಎದುರುಗಡೆ ನಿಂತ್ಕೊಳ್ಳೋ ಯೋಗ್ಯತೆಯೇ ಕಳ್ಕೊಬಿಟ್ಟಿದ್ದೀನಿ ಅಂತ ಓಂಕಾರ್ ತುಂಬಾ ಬೇಸರ ಮಾಡ್ಕೋತಾನೆ. ಆದಿಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗಲ್ಲ. ಕೊನೆಗೆ ಹೇಗೋ ಓಂಕಾರ್ನ ಕನ್ವಿನ್ಸ್ ಮಾಡಿ ಇಶಾನಿ ಮನೆ ಅಡ್ರೆಸ್ನ ಇಸ್ಕೋತಾನೆ. ಸಂಜೆ ಇಶಾನಿ ಆಫೀಸಿಂದ ಮನೆಗೆ ಬರ್ತಾಳೆ. ಅವಳಿದ್ದಂಥ ಮನೆ ಎದುರುಗಡೆ ಯಾರೋ ವೆಯ್ಟ್ ಮಾಡ್ತಿರ್ತಾರೆ. ಯಾರಪ್ಪ ಇವರು, ಗೊತ್ತಿಲ್ಲದೆ ಇದ್ದವ್ರ ಮನೆ ಹತ್ರ ಎಲ್ಲ ಯಾಕೆ ಬಂದು ನಿಂತ್ಕೋತಾರೋ ಅಂತ ಮನಸ್ಸಲ್ಲೇ ಅಂದ್ಕೊಂಡು ಅವಳ ಪಾಡಿಗಳು ಮನೆ ಡೋರ್ ಲಾಕ್ನ ಓಪನ್ ಮಾಡ್ತಿರ್ತಾಳೆ. ಅಷ್ಟೊತ್ತಿಗೆ ಆ ವ್ಯಕ್ತಿನೇ ಬಂದುಬಿಟ್ಟು, ಹಾಯ್ ಮಿಸ್ ಇಶಾನಿ, ಐ ಆಮ್ ಆದಿ, ಓಂಕಾರ್ ಫ್ರೆಂಡ್ ಅಂತ ಮುಜುಗರದಿಂದನೇ ಮಾತಾಡಿಸ್ತಾನೆ. ಓ ನೀನೇ ಏನಪ್ಪ ಪುಣ್ಯಾತ್ಮ, ನೆನ್ನೆ ಅಷ್ಟೊಂದೆಲ್ಲ ಮಾತಾಡ್ತಿದ್ದವನು ಅಂತ ಮನಸ್ಸಲ್ಲೇ ಅಂದ್ಕೊಂಡು ಅವನಿಗೇನು ಹೇಳ್ದೇನೆ ಒಂದು ಸ್ಮೈಲ್ ಅಷ್ಟೇ ಮಾಡಿಬಿಟ್ಟು ಮೌನವಾಗಿ ಮನೆ ಒಳಗಡೆ ಹೋಗ್ತಿರ್ತಾಳೆ. ಆಗ ಆದಿನೇ ಇದ್ದವನು, ಅದು ನಿಮ್ಮ ಜೊತೆ ಒಂದು 10 ನಿಮಿಷ ಮಾತಾಡಬೇಕಿತ್ತು, ನೀವೇನೂ ಅಂದ್ಕೊಳ್ಳಿಲ್ಲ ಅಂದರೆ ಒಳಗೆ ಬರ್ಬೋದಾ ಅಂತ ಕೇಳ್ತಾನೆ. ಅದಕ್ಕೆ ಇಶಾನಿ, ಯಾ ಪ್ಲೀಸ್ ಕಮಿನ್ ಅಂತ ಹೇಳಿ ಅವನ ಕಡೆಗೆ ತಿರುಗೂ ನೋಡ್ದೇನೆ ಮನೆ ಒಳಗಡೆ ಹೋಗ್ತಾಳೆ. ಇಶಾನಿ ಬಗ್ಗೆ ಏನೂ ಗೊತ್ತಿಲ್ಲದೆ ಇರೋ ಅಂಥ ಆದಿ ತನ್ನ ಬಗ್ಗೆ ತಪ್ಪಾಗಿ ಮಾತಾಡಿದ್ದನ್ನು ಕೇಳಿಸ್ಕೊಂಡು ಇಶಾನಿಗೆ ಈಗಾಗಲೇ ತುಂಬಾ ಬೇಸರ ಆಗಿರುತ್ತೆ. ಅದೇ ಟೈಮಲ್ಲಿ ಅವನು ಇವಳ ಎದುರುಗಡೆ ಬಂದುಬಿಟ್ಟು ಮಾತಾಡಬೇಕು ಅಂತಿದ್ದಾನೆ. ಇಶಾನಿ ಈ ಸಿಚುವೇಶನ್ನ ಯಾವ ಥರ ಹ್ಯಾಂಡಲ್ ಮಾಡ್ತಾಳೆ? ಆದಿ ಇಶಾನಿಗೆ ಕ್ಷಮೆ ಕೇಳ್ತಾನ ಅಥವಾ ಇನ್ನಷ್ಟು ತಪ್ಪು ಮಾತುಗಳನ್ನು ಹೇಳ್ತಾನ? ಇದೆಲ್ಲದನ್ನು ತಿಳ್ಕೊಳ್ಳೋದಕ್ಕೆ ನೀವು ನೆಕ್ಸ್ಟ್ ಎಪಿಸೋಡ್ನ ಮಿಸ್ ಮಾಡ್ದೇನೆ ಓದಬೇಕು ಅಥವಾ ಕೇಳಬೇಕು. ಸಿಗೋಣ ಮುಂದಿನ ಎಪಿಸೋಡಲ್ಲಿ. ಧನ್ಯವಾದಗಳು.